ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ರೈತರು ನನ್ನ ಜೊತೆ ಇದ್ದಾರೆ. ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ಅವನ್ನೆಲ್ಲರೂ ವೆಲ್ಕಮ್ ಮಾಡ್ಕೋತೀನಿ. ಮೊದಲಿಗೆ ಸರ್ ವಿಶ್ವಕುಮಾರ್ TN ಶ್ರೀಗಂಧ ಬೆಳೆಗಾರರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಕರ್ನಾಟಕ ಜನಸೈನ್ಯದ ರಾಜ್ಯಾಧ್ಯಕ್ಷರಾದಂತಹ ನರಸಿಂಹಯ್ಯ B ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ DSSನ ರಾಜ್ಯ ಸಂಚಾಲಕರಾದಂಥ ವೆಂಕಟೇಶ್ ತರೀಕೆರೆ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ವಿಶ್ವಕುಮಾರ್ ಸರ್ ಹತ್ರ ಬರ್ತೀನಿ. ಸರ್, ನಾನು ಫಸ್ಟ್ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ರೈತರ ಸಮಾಧಿ ಮೇಲೆ 6 ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಈ ತಮನ್ನಾ ಭಾಟಿಯಾ ಇದಾರಲ್ಲ ಅವರಿಗೆ. ನೋಡಿ, ಬೆಳೆದು ಕೊಡೋರು ನಾವು 15 ವರ್ಷ 20 ವರ್ಷ 30 ವರ್ಷ ಬೆಳಿತೀವಿ. ಕಷ್ಟಪಟ್ಟು ಬೆಳೆದು ನಮ್ಮ ದುಡ್ಡು, ನಮ್ಮ ಮರ ಇಲ್ಲದೆ ಇದ್ರೆ ಅವ್ರ ಕಂಪ್ನಿನೇ ನಡೆಯಲ್ಲ. ಶ್ರೀಗಂಧ ಇದ್ರೆ ಮಾತ್ರ ಕಂಪ್ನಿ ನಡೆಯೋದು. ಸೊ ನಾವು ಬೆಳೆದು ಕೊಡ್ತೀವಿ. ನಮ್ಮ ಮರದಿಂದ ಅವರು ಲಾಭ ಮಾಡಿ ಅದರಿಂದ ಎಣ್ಣೆ ತೆಗೆದು ಅದರಿಂದ ಸೋಪ್ ಮಾಡಿ ಮಾರಾಟ ಮಾಡಿ ಪರ್ಫ್ಯೂಮ್ ಮಾಡ್ತಾರೆ. ಇದೆಲ್ಲ ಬೇರೆ ಬೇರೆ ಉತ್ಪನ್ನ ಮಾಡ್ತಾರೆ. ಅಲ್ಲಿ ಕೋಟಿ ಲಾಭ ಬರ್ತಾ ಇದೆ. ಈ ವರ್ಷ 500 ಕೋಟಿಗಿಂತ ಜಾಸ್ತಿ ಲಾಭ ಬಂದಿದೆ ಅಂತೇಳಿ ನಮ್ಮ ಸರ್ಕಾರಕ್ಕೂ ಡಿವಿಡೆಂಡ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆದಕ್ಕೆ ಅದು ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಬೆಳೆದಂಥವ್ರು ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ 2 ಗಂಟೆ ಶೂಟಿಂಗ್ ಮಾಡೋಂಥ ಮೇಡಮ್ ತಮನ್ನಾ ಭಾಟಿ ಅವರಿಗೆ, ಮಿಲ್ಕಿ ಬ್ಯೂಟಿ ಅವರು ನಮ್ಮ ಕರ್ನಾಟಕದವರಲ್ಲ, ಕರ್ನಾಟಕದವ್ರನ್ನ ಕರೆಸಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಅಂಥ ಬ್ಯೂಟಿಗಳು ನಮ್ಮಲ್ಲಿದ್ದಾರೆ. ಸೊ ಅವ್ರನ್ನ ಕರೆಸಿದ್ರೆ ಉಚಿತವಾಗಿ ಅದನ್ನು ಮಾಡಿಕೊಡೋ ಅಂಥವ್ರು ನಮ್ಮಲ್ಲಿ ನಮ್ಮಲ್ಲಿ ನಟರಿದ್ದಾರೆ. ಸೊ ನನ್ನ ನೋವೇನು ಅಂತ ಹೇಳಿದ್ರೆ, ನನ್ನ ಮರ ನಾನು ಬೆಳೆದು ನಿಮಗೆ ಕೊಡ್ತೀನಿ, ನೀವು ಅದರಿಂದ ಲಾಭ ಮಾಡಿ ನನಗೆ ವಾಪಸ್ಸು ಸಾಲನೋ ಸೂಲನೋ, ನಾವು ಶ್ರೀಗಂಧ ಬೆಳಿತೀವಲ್ಲ, ಶ್ರೀಗಂಧದ ರಕ್ಷಣೆ ಮಾಡೋದು ತುಂಬ ಕಷ್ಟ ಇದೆ. ಆ ರಕ್ಷಣೆಗೆ ಒಂದೊಂದು ಮರ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಬಂದು ಕಡ್ಕೊಂಡು ಹೋಗ್ತಾರೆ. ಆ ರಕ್ಷಣೆಗೆ ನಮಗೆ ಒಂದಿಷ್ಟು ಸಾಲ ಕೊಡಿ ಅಂತ ಕೇಳ್ತಾ ಇದೀವಿ. ಪುಕ್ಷಾಟೆ ಅಲ್ಲ. ತಮನ್ನಾ ಭಾಟಿಗೆ 6 ಕೋಟಿ 6 ಕೋಟಿ 20 ಲಕ್ಷ ಕೊಟ್ಟು ಇರಲ್ಲ, ಹಂಗಲ್ಲ. ನಮಗೆ ನೀವು ಸಾಲ ಕೊಡಿ. ಆ ದುಡ್ಡನ್ನ, ಆ ಸಾಲನ ನಾವು ಮತ್ತೆ ನಿಮಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. ನಿಮಗೆ ಮಾರಾಟ ಮಾಡಿದ್ಮೇಲೆ ನಿಮ್ಮ ಸಾಲ ನೀವು ಮುರ್ಕೊಂಡು ನಮಗೆ ವಾಪಸ್ ಕೊಡಿ ಉಳಿದಿದ್ದ ದುಡ್ಡನ್ನ. ಸೊ ನಾವು 5-6 ವರ್ಷ ಬೆಳೆದಿರ್ತೀವಿ, ನಮಗೆ ಸಾಲ ಕೊಡಿ ಅಂತ ಹೇಳಿದ್ರೆ ನಮಗೆ ಸಾಲ ಕೊಡಿದ್ರೆ ತಗೊಂಡೋಗಿ ಅಡ್ವರ್ಟೈಸ್ಮೆಂಟಿಗೆ ಅವರು ಶೂಟಿಂಗಿಗೆ 6 ಕೋಟಿ 2 ಲಕ್ಷ 20 ಲಕ್ಷ ಕೊಟ್ಟಿದ್ದಾರೆ. ಅದಾದಮೇಲೆ ಅವರಿಗೆ ಒಂದು 30-40 ಕೋಟಿ ಇದಕ್ಕೆ ಬೇಕು ಅಡ್ವರ್ಟೈಸ್ಮೆಂಟಿಗೆ. ಸೊ ಅದಕ್ಕೇನು ಮಾಡಿದ್ವಿ ನಾವು, ನಾವೇ ಶ್ರೀಗಂಧ ಬೆಳೆದಿರೋಂಥ ಜಾಗ ಅಕ್ವೈರ್ ಆಗಿದೆಯಲ್ಲ, ಆ ಜಾಗದಲ್ಲಿ ನಮ್ಮ ತರೀಕೆರೆ ಜನತೆಗೆ, ಇಡೀ ರಾಜ್ಯದ ಜನತೆ, ಹೊರ ರಾಜ್ಯ ಎಲ್ಲರೂ ಬರ್ತಾರೆ. ಆ ಹೈವೇ ರಸ್ತೆ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ, ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ ನ್ಯಾಷನಲ್ ಹೈವೇ, ಅಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ, ಸಾರ್ವಜನಿಕರೆಲ್ಲ ಓಡಾಡ್ತಾರೆ. ಸೊ ನಾವು ಇದಕ್ಕೆ ಪ್ರೊಟೆಸ್ಟ್ ಮಾಡಿ ಒಂದು ನಮ್ಮ ಜಾಗದಲ್ಲಿ ಉಚಿತವಾಗಿ ಬಿಟ್ಟಿದ್ದೀವಿ. ಅದರಲ್ಲಿ ಹೋಗೋಂಥವ್ರು ₹1 ನಾವು ಅವ್ರ ಹತ್ರ ಭಿಕ್ಷೆ ತಗೊಂಡು, ಈ ತಮನ್ನಾ ಭಾಟಿಯಾಗ 6-20 ಕೋಟಿ ಶೂಟಿಂಗ್ ಮಾಡ್ಕೊಂಡಿದಾರಲ್ಲ, ಇನ್ನು ಮಿಕ್ಕಿದ್ದು ಅವರಿಗೆ ಈ ಅಡ್ವರ್ಟೈಸ್ಮೆಂಟಿಗೆ 30-40 ಕೋಟಿ ಬೇಕು, ಅದಕ್ಕೆ ಸಹಾಯ ಆಗಲಿ ಅಂತೇಳಿ ಅಲ್ಲಿಂದ ಭಿಕ್ಷೆ ಬೇಡಿ ತಗೊಂಬಂದು ಇವತ್ತು ಅವರ ಕಚೇರಿ ಮುಂದೆ ಕೊಡಕ್ಕೆ ಹೋಗ್ತೀವಿ. ಸೊ ಅದನ್ನು ಅವರು ಸರ್ಕಾರಕ್ಕೆ ನಮಗೆ ಮುಜುಗರ ಆಗುತ್ತೆ, ಸರ್ಕಾರಕ್ಕೆ ಅವಮಾನ ಆಗುತ್ತೆ ಅಂತೇಳಿ ಅದನ್ನ ಇಸ್ಕೊಳ್ಳೋದಿಲ್ಲ ಅಧಿಕಾರಿ. ಸೊ ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ತೀವಿ, ವಿಧಾನಸೌಧಕ್ಕೆ ತಗೊಂಡೋಗಿ ಮುಟ್ಟಿಸ್ತೀವಿ. ಅವ್ರು ಇವತ್ತೇನು ಇಲ್ಲಿ ತಗೊಂಡಿಲ್ಲ, 420ಗೆ ಆದೇಶ ಮಾಡಿ ನಮಗೆ ಶ್ರೀಗಂಧ ಬೆಳೆದವ್ರಿಗೆ 420 ಕೊಡ್ತಾರೆ, 420. ಬಹುಭಾಷಾ ನಟಿಗೆ 6 ಕೋಟಿ 20 ಲಕ್ಷ ಕೊಡ್ತಾರೆ. ಇವ್ರು ತಗೊಂಡೇ ಇರೋದ್ರಿಂದ ವಿಧಾನಸೌಧದ ಮುಂದೆ ತಗೊಂಡೋಗಿ ಅದನ್ನು ಕೊಡ್ತೀನಿ, ನಾನು ಹೇಳಿದ್ದೀನಿ ಅವರಿಗೆ, ನೀವು ಇದು ತಗೊಂಡೇ ಇದ್ದರೆ ಮುಂದಕ್ಕೆ ಉಗ್ರವಾಗದಂಥ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ. ಇದು ನಿಮ್ಮ ಮೂಲಕ ನೀವು ಏನು 151 ಕೋಟಿ ನಮಗೆ ಕೊಡಬೇಕಾಗತ್ತೆ ಅಂತೇಳಿ ನೀವೇ ಚೀಫ್ ಸೆಕ್ರೆಟ್ರಿಗೆ ಲೆಟ್ರ್ ಬರೀತೀರಾ. ಚೀಫ್ ಸೆಕ್ರೆಟ್ರಿಗೆ ಲೆಟ್ರ್ ಬರೆದು ನ್ಯಾಷನಲ್ ಹೈವೇ RO ಅವ್ರು ಬರೀತಾರೆ, ಶ್ರೀಗಂಧ ಬೆಳೆದವರಿಗೆ 151 ಕೋಟಿ ಕೊಟ್ಟರೆ ತುಂಬ ಲಾಸ್ ಆಗುತ್ತಂತೆ. ಅವರೇ ಚೀಫ್ ಸೆಕ್ರೆಟರಿ ಲೆಟ್ರ್ ಬರೀತಾರೆ 151 ಕೋಟಿ ಕೊಡಬೇಕು ಅಂತೇಳಿ. ಸೊ ಇದು ಯಾವ ನ್ಯಾಯ? ಸೊ ಇದು ಆಯಿತು, ನಮಗೆ ಅಷ್ಟೊಂದು ಬೇಡ, ನಾನು ಉಚಿತವಾಗಿ ಕೊಟ್ಬಿಡ್ತೀನಿ ತಗೊಳ್ಳಿ. ನಮ್ಮ ದೇಶಕ್ಕೆ ನಮ್ಮ ಈ ಮಹಾನ್ ದಾನಿಗಳಿದ್ದಾರೆ, ರೈತರು ಬೆನ್ನೆಲುಬು ಅಂತ ಹೇಳ್ತೀರಾ, ದೇಶ ಕಾಯೋದಕ್ಕೆ ಸೈನ್ಯ ಬೆನ್ನೆಲುಬು ಬೇಕು ಅಂತ ಹೇಳ್ತೀರಾ. ಆ ರೀತಿ ನಾನು ಕೂಡ ನಮ್ಮ ದೇಶಕ್ಕೋಸ್ಕರ ಉಚಿತವಾಗಿ ಕೊಡ್ತೀನಿ. ನಾವೀಗ ನಮ್ಮ ಜಾಗದಲ್ಲಿ ಓಡಾಡೋದಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ 25 ಅಡಿ. ಅವ್ರಿಗೆ ಹೋಗೋಕ್ಕೆ 4 ವೇ, ಅದು 4 ವೇ ಜಾಗ ಇರೋದ್ರಿಂದ ಹೋಗೋಕ್ಕೆ 2 ಗಾಡಿ ಹೋಗೋದಕ್ಕೆ, 2 ಗಾಡಿ ಬರೋದಕ್ಕೆ. ಆ ರೀತಿ ನಾನು ಆಲ್ರೆಡಿ ಜಾಗ ಮಾಡಿ ಟೋಲ್ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಜಾಗದಲ್ಲಿ ನಾನು ಉಚಿತವಾಗಿ ಅವ್ರಿಗೆ ಓಡಾಡೋದಕ್ಕೆ ಜಾಗ ಕೊಡ್ತೀನಿ. ಮೋದಿಜಿ ಅವರ ಸಮ್ಮುಖದಲ್ಲಿ ರಾಷ್ಟ್ರಪತಿಗಳಿಗೆ ನಾನು ಬರ್ಕೊಡ್ತೀನಿ. ಅವರೆಲ್ಲ ಬರ್ಕೊಳ್ಳೋದು, ಅವ್ರು ಬರ್ಕೊಳ್ಳೋದಲ್ಲ. ನಾವು 22 ಜನ ರೈತರ ಕುಟುಂಬನ ಕರ್ಕೊಂಡೋಗಿ ಕುಟುಂಬ ಸಮೇತವಾಗಿ ಮೋದಿಯವ್ರ ಮುಂದೆ ಅವರಿಗೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಾವು ಉಚಿತವಾಗಿ ಕೊಡ್ತೀನಿ. ಆದರೆ ಶ್ರೀಗಂಧದ ಮರಗಳು ಮಾತ್ರ
ನಮ್ಮ ಡ್ಯಾಮೇಜ್ ಆಗಕ್ಕೆ ಬಿಡಲ್ಲ. ಶ್ರೀಗಂಧದ ಮರ ಬಿಟ್ಟು ನಾವು ಓಡಾಡೋದಕ್ಕೇನು ರಕ್ಷಣೆಗೆ ಅಂತೇಳಿ ನಾವು ಸುತ್ತಲೂ ಜಾಗ ಬಿಟ್ಕೊಂಡಿದ್ವಿ. ಆ ಜಾಗದಲ್ಲಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡಿ ಆಲ್ರೆಡಿ ಬಿಟ್ಬಿಟ್ಟಿದ್ದೀನಿ. ಆ ಜಾಗದಲ್ಲಿ ನೀವು ನೋಡಿ ಅದನ್ನು ನಾವು ಉಚಿತವಾಗಿ ಬಿಟ್ಕೊಡೋಕ್ಕೂ ರೆಡಿ ಇದ್ದೀವಿ. ಬಟ್ ಈ ಥರ 420 ಮಾಡಿ ರೈತರಿಗೆ ಅವಮಾನ ಮಾಡಿ ಅದೇ ಜಾಗದಲ್ಲಿ ಅದೇ ಟೈಮಲ್ಲಿ ಹಾಕಿರೋ ಅಂಥ ನಂದೊಂದು ಮಾವಿನ ಗಿಡಕ್ಕೆ 63,000 ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಅದೇ ಟೈಮಲ್ಲಿ ಹಾಕಿರೋ ಅಂಥ ಒಂದು ತೆಂಗಿನ ಗಿಡಕ್ಕೆ 36,000 ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಅದೇ ಟೈಮ್ನಲ್ಲಿ ಹಾಕಿರೋ ಅಂಥ ಒಂದು ನಿಂಬೆ ಗಿಡಕ್ಕೆ 3,450 ರೂಪಾಯಿ ಕೊಟ್ಟಿದ್ದಾರೆ. ಶ್ರೀಗಂಧಕ್ಕೆ 420 ಮಾಡ್ತಿರಲ್ರಿ ಸ್ವಾಮಿ. 420 ಸರ್ಕಾರನ, 420 ಅಧಿಕಾರಿಗಳ ಅಥವಾ 420 ಏನದು ಅದನ್ನ ರೈತರಿಗೆ ಕೊಡೋ ಅಂಥದ್ದು. ಸೊ ಸಿಂಗಲ್ ಬೆಂಚಲ್ಲಿ ಆರ್ಡರ್ ಆಗುತ್ತೆ. ನಾವು ಇವರೆಲ್ಲ ಸರಿಯಾಗಿ ನಾವು ವ್ಯಾಲ್ಯೂಯೇಷನ್ ಮಾಡಿಕೊಡದೇ ಇದ್ದಿದ್ದಕ್ಕೆ ಫಸ್ಟ್ ನಾವು ಕೋರ್ಟಿಗೆ ಹೋಗ್ತೀವಿ. ಸೊ ಫಸ್ಟ್ ಬೆಂಚಲ್ಲಿ, ಸೆಕೆಂಡ್ ಬೆಂಚಲ್ಲಿ ನಾನು ಮೊದಲಿಗೆ ಇವ್ರ ರಿಯಾಕ್ಷನ್ ತಗೋತೀನಿ. ನಾನು ನರಸಿಂಹಯ್ಯ ಅವರೇ, ಕರ್ನಾಟಕದಲ್ಲಿ ಅನೇಕ ಬಾರಿ ರೈತರಿಗೆ ಅನ್ಯಾಯ ಆಗ್ತಾ ಇರುತ್ತೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರೊಟೆಸ್ಟ್ಗಳು ನಡೀತಾ ಇರುತ್ತೆ. ಆಮೇಲೆ ಈ ವಿಚಾರ ಅಂದರೆ ನೋಡಿ